ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಕೂಡ. ಬಿಗ್ ಬಾಸ್ ಸೀಸನ್ 12 ಶುರು ಆಗಿರುವಂತದ್ದು 4ನೇ ವಾರಕ್ಕೆ ಕಾಲಿಟ್ಟಿರುವಂತದ್ದು. ಇದೆಲ್ಲದರ ನಡುವೆ 4ನೇ ವಾರದಿಂದ ಮಂಜು ಭಾಷಿಣಿ ಅವರು ಹಾಗೆ ಅಶ್ವಿನಿ MS ಅವರು ಆಚೆ ಬಂದಿರುವಂತದ್ದು. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ಮುದ್ದು ಲಕ್ಷ್ಮಿ ಅಶ್ವಿನಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀರಿ, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಅಂತ ಬಂದಾಗ ಮೊದಲು ನಿಮ್ಗೆ ನೆನಪು ಬಂದಿದ್ದು ಯಾವುದು ಅನ್ನುವಂಥದ್ದು? ಈಗ ನೆನ್ಪು ಬರೋದಾ? ಇವಾಗ ಮನೆಗೆ ಹೋಗ್ಬೇಕಾದ್ರೆ ಬಿಗ್ ಬಾಸ್ ಮನೆ, ಬಿಗ್ ಬಾಸ್ ಮನೆ, ಮೈಕು, ಬಿಗ್ ಬಾಸ್ ವಾಯ್ಸು, ಸುದೀಪ್ ಸರ್, ಇದೆಲ್ಲ ನೆನ್ಪು ಬರುತ್ತೆ. ಇವಾಗ ಏನ್ ಮಿಸ್ ಮಾಡ್ಕೋತಾ ಇದ್ದೀರಾ ಮ್ಯಾಮ್? ಎಂಟೈರ್ ಮನೆ ಅದೊಂದು ಎಕ್ಸ್ಪೀರಿಯನ್ಸ್. ಅದು ಹೊರಗಂತೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಗಲ್ಲ. ರೊಟೀನಿಂದ ಹಿಡಿದು ಬೆಳಿಗ್ಗೆ ಹೇಳೋದ್ರಿಂದ ಹಿಡಿದು ಯಾರ ಮನೆಯಲ್ಲೂ ಯೂಶಲಿ ಆ ಥರ ವೇಕಪ್ ಕಾಲ್ ಸಿಗೋದೇ ಇಲ್ಲ. ಸೊ ಎಂಟೈರ್ ರುಟೀನೇ ಡಿಫ್ರೆಂಟ್ ಆಗಿತ್ತು. ನಾವು ಮಲಗ್ತಿದ್ದ ಟೈಮು ಡಿಫ್ರೆಂಟ್ ಆಗಿರ್ತಿತ್ತು, ಬಜೆಟ್ ಟಾಸ್ಕ್ಗಳು ಡಿಫ್ರೆಂಟ್ ಆಗಿರ್ತಿತ್ತು. ಸೊ ಅಡುಗೆ ಮನೆ, ಆ ಮನೆಯಲ್ಲಿ ಮೇಯ್ನ್ ಅಟ್ರಾಕ್ಷನ್ ಅಡುಗೆ ಮನೆ, ಎಲ್ಲ ಮಿಸ್ ಮಾಡ್ಕೋತಿದ್ವಿ. ಎಲ್ಲೋ ಒಂದ್ ಕಡೆ ಜಂಟಿಯಾಗಿ ಮನೆಗೆ ಕಾಲಿಟ್ಟಿದ್ದೆ ತಪ್ಪಾಯ್ತಾ? ಎಲ್ಲೋ ಒಂದ್ ಕಡೆ ಎಲ್ಲ ನಿಜವಾಗ್ಲೂ ತಪ್ಪಾಯ್ತು. ಅಂದ್ರೆ ಕೆಲವೊಬ್ರಿಗೆ ಅದು ಅಡ್ವಾಂಟೇಜ್ ಆಗಿದೆ, ನನ್ಗೆ ಡಿಸ್ಅಡ್ವಾಂಟೇಜ್. ಯಾಕೆ ಅಂತಂದ್ರೆ ಒಬ್ರು ಜಂಟಿ ಆಡ್ಬೇಕು, ಒಬ್ರು ಜಂಟಿ ಕೂರ್ಬೇಕು ಅಂದಾಗ ಬಹುಶಃ ನಾವು ಆಲ್ಮೋಸ್ಟ್ ಅಭಿಷೇಕ್ ಅವ್ರನ್ನೇ ಕಳಿಸ್ತಾ ಇದ್ವಿ. ಯಾಕಂದ್ರೆ ಪ್ರಾಬಬ್ಲಿ ಎದುರುಗಡೆ ಧನು ಬಂದ್ರೆ ಬೇರೆ ಯಾರಿಗಾದ್ರೂ ಕಷ್ಟ ಆಗಬಹುದು, ಅಭಿಷೇಕ್ ಆದ್ರೆ ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಒಂದು ನಂಬಿಕೆನಲ್ಲಿ ಕಳಿಸ್ತಾ ಇದ್ವಿ. ಪ್ರತಿ ಸತಿ ಅವರು ಆಡ್ದಾಗೆಲ್ಲ ನನ್ನ ಒಂದು ಚಾನ್ಸಸ್ ಡೌನ್ ಆಗ್ತಿತ್ತು, ನನ್ನ ಅವಕಾಶಗಳು ಹೋಗ್ತಾ ಇತ್ತು. ಸೊ ಆಬ್ವಿಯಸ್ಲಿ ಜನ ನನ್ನ ಟಾಸ್ಕ್ ಆಡ್ತಾ ಅಥವಾ ಸಿಚುಯೇಷನ್ ಹ್ಯಾಂಡಲ್ ಮಾಡ್ತಾ ನೋಡೇ ಇಲ್ಲ. ಸೊ ಹಾಗಾಗಿ ಅದು ಡಿಸ್ಅಡ್ವಾಂಟೇಜೇ ಆಗಿದೆ. ಓಕೆ, ಈ ಜಂಟಿಯಾಗಿ ಮನೆ ಕಾಲಿಟ್ಟಾದ್ಮೇಲೆ ಫಸ್ಟ್ನೇ ವಾರದಲ್ಲೇ 3 ದಿನ ಬಿಟ್ಟಾದ್ಮೇಲೆ ಮನಸ್ತಾಪಗಳು ಬಂದಿತ್ತು ಜಂಟಿಯಾಗಿ. ಫಸ್ಟ್ ವಾರ ಏನಾಗಿತ್ತು? ನಿಮ್ಮಲ್ಲೇ ವಾದ ಮನಸ್ತಾಪಗಳಾಗಿತ್ತು. ಸೊ ಯಾವ ರೀಸನ್ಗೆ ಅನ್ನುವಂಥದ್ದು? ಇವೇನ್ ಮಾತು ಬೆಳೆದಿತ್ತು ಒಂದು ರೀಸನ್ ಇಂದ. ಅಭಿಷೇಕ್ ಅವರು ಯಾವುದೋ ಒಂದು ಜಗಳ ಆಗಿರ್ಬೇಕಾದ್ರೆ ಜಾನ್ವಿ ಅವ್ರ ಜೊತೆ ಹೋಗಿ ನಾವು ಸಾರಿ ಕೇಳಿದಾಗ ಮನಸ್ತಾಪಗಳಾಗಿತ್ತು. ನೀವು ಹೋಗಿ ಸಾರಿ ಕೇಳುವಂತ ಅವಶ್ಯಕತೆ ಇತ್ತ ಅನ್ನುವಂಥದ್ದು? ನಾ ಹೇಳೋದು ಅಂದ್ರೆ ಮಾಡ್ಬೇಕು ಅನಿಸ್ತಾ ಮಾಡ್ಬಿಡಿ, ಮನಸಾರೆ ನಾನು ಮಾಡಿದ್ದು ತಪ್ಪು ಅಂತ ಅನಿಸ್ತಾ ಆಗ ಕ್ಷಮೆ ಕೇಳಿ. ಸಾರಿಗೆ ತುಂಬಾ ಬೆಲೆ ಇದೆ. ಅದು ನಿಮ್ಮ ಪಶ್ಚಾತ್ತಾಪನ ಸೂಚಿಸುತ್ತೆ. ನಿಮ್ಗೆ ತಪ್ಪಿನ ಅರಿವಾದಾಗ ಹೋಗಿ ಕ್ಷಮೆ ಕೇಳೋದು ಸರಿ ಅನ್ಸತ್ತೆ. ಬಟ್ ಸಾರಿ ಅಭ್ಯಾಸ ಆಗ್ಬಿಡ್ಬಾರ್ದಲ್ವಾ? ಯಾವಾಗ ಬೇಕೋ ಅವಾಗ ಹೋಗೋದು, ಜಗಳ ಆಡೋದು, ಆಮೇಲೆ ಕಟ್ ಮಾಡಿದ್ರೆ ಹೋಗ್ಬಿಟ್ಟು ಸಾರಿ ಕೇಳೋದು. ನನ್ನ ಇಂಟೆನ್ಷನ್ ಅದಾಗಿರ್ಲಿಲ್ಲ, ವೈಯಕ್ತಿಕವಾಗಿ ಏನೂ ಇಲ್ಲ, ಪರ್ಸನಲ್ ಟಾರ್ಗೆಟ್ ಮಾಡಿಲ್ಲ. ಇದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಮಕ್ಕಳು ಹೇಳೋ ಕೆಲವೊಂದು ಡೈಲಾಗ್ ಇರುತ್ತೆ, ನಾನು ಮಾಡಿಲ್ಲ ಮಿಸ್ ಅಂತ. ಎಸ್ಕೇಪ್ ರೀಸನ್ಸ್ ಅಷ್ಟೇ. ಬಟ್ ಓನ್ ಇಟ್ ಅಪ್. ಮಿಸ್ಟೇಕ್ ಮಾಡಿದ್ರು ಯು ಶುಡ್ ಓನ್ ಯುವರ್ ಮಿಸ್ಟೇಕ್. ಅದರಿಂದ ಕಲಿಬೇಕು. ಕಲಿತು ಮತ್ತೆ ಅದೇ ತಪ್ಪನ್ನೇ, ಬೇರೆ ತಪ್ಪು ಮಾಡಿ ಅದೇ ತಪ್ಪನ್ನೇ ಮುಂದುವರಿಸಬೇಡಿ. ಸೊ ಆ ವಿಚಾರಕ್ಕೆ ಅವರ ನಡವಳಿಕೆ ಈ ರೀತಿ ಬೇರೆ, ನನ್ನ ಡಿಸಿಷನ್ ಮೇಕಿಂಗ್ ಬೇರೆ. ಅದಕ್ಕೆ ಅವ್ರದ್ದೇ ಆದಂತಹ ಕಾರಣಗಳಿದೆ, ಅದನ್ನ ತಪ್ಪು ಅಂತ ನಾನು ಹೇಳೋದಕ್ಕಾಗಲ್ಲ. ಬಟ್ 2 ವ್ಯಕ್ತಿತ್ವಗಳು ಸೇರಿದಾಗ ಅದು ಆಬ್ವಿಯಸ್ಲಿ ಒಪಿನಿಯನ್ಸ್ ಬೇರೆ ಬೇರೆ ಆಗೇ ಇರುತ್ತೆ. ಓಕೆ, ಬಿಗ್ ಬಾಸ್ ಆಪರ್ಚುನಿಟಿ ಬಂದಾಗ ಒಂದಷ್ಟು ಜನ ಮೈಂಡ್ ಸೆಟ್ ಇಷ್ಟು ದಿನ ಇರ್ತೀನಿ ನಾನು ಅನ್ನಿಸೋದು ಪ್ರಿಪೇರ್ ಆಗಿ ಹೋಗಿರ್ತಾರೆ. ಸೊ ನೀವ್ ಯಾವ ರೀತಿ ಪ್ರಿಪೇರ್ ಆಗಿ ಹೋಗಿದ್ರಿ? ತುಂಬಾ ಪ್ರಿಪೇರ್ ಆಗಿ ತುಂಬಾ ಜನ ಬಂದು ಆಡ್ತಿದಾರಲ್ಲಿ, ಬಟ್ ಅದು ಅವ್ರಿಗೆ ತುಂಬಾ ನೆಗೆಟಿವ್ ಆಗಿ ಹೊಡಿತಾ ಇದೆ. ನಾನು ಅನ್ಕೊಂಡಿದ್ದು ವಾಟ್ ಎವರ್ ಐ ಆಮ್ ಔಟ್ಸೈಡ್, ಈ ಪ್ರಪಂಚದಲ್ಲಿ ಹೇಗೆ ನನ್ನ ಜೀವನ ನಾನು ಕಟ್ಕೊಂಡಿದ್ದೀನೋ ಇಷ್ಟೇ ಸ್ಟ್ರಾಂಗ್ ಮೈಂಡ್ ಇಂದ ನಾನು ಬಿಗ್ ಬಾಸ್ ಮನೆ ಒಳಗೆ ಹೋದ್ರೆ ಖಂಡಿತವಾಗ್ಲೂ ಐ ವಿಲ್ ಬಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ. ಸೊ ಹಾಗಾಗಿ ಅದೇ ಮೈಂಡ್ ಸೆಟ್ ಅಲ್ಲೇ ಹೋಗಿತ್ತು. ಅನ್ಫಾರ್ಚುನೇಟ್ಲಿ ಆ ಸ್ಟ್ರೆಂತ್ನ ಆಟನ ಶುರು ಮಾಡೋದಕ್ಕೂ ಮುಂಚೆನೆ ಕೆಲವೊಂದು ಡಿಸಿಷನ್ಸ್ ಆಗ್ಬಿಡ್ತು. ಯಾವ ಸೀಸನಲ್ಲೂ ಆಗದಿರೋ ಮಾಸ್ ಎವಿಕ್ಷನ್, ಯಾವ ಸೀಸನಲ್ಲೂ ಆಗದಿರೋ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ಯಾವ ಸೀಸನಲ್ಲೂ ಆಗದಿರೋ ಜಂಟಿ ಒಂಟಿ ಈ ಸೀಸನ್ನಲ್ಲಿ ಆಯಿತು. ಅದು ನಮಗೆ ತುಂಬ ಇಂಪ್ಯಾಕ್ಟ್ ಆಯಿತು.
ಬಟ್ ಬೇರೆ ಸೀಸನ್ ಅಲ್ಲೆಲ್ಲ ಮಧ್ಯ ಕೊಟ್ಟಿರೋರು ಜಂಟಿಯಾಗಿ ಆಟ ಆಡೋದನ್ನ, ಬಟ್ ನಿಮ್ಮಲ್ಲಿ ಫಸ್ಟ್ ಇಂದಾನೆ ಕೊಟ್ಟಿರೋ ಅಂತದ್ದು. ಬಟ್ ಒಂದ್ ಹೆಂಗಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಪ್ಲಸ್ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಮೈನಸ್ ಆಗೇ ಆಗುತ್ತೆ. ಸೊ ನಿಮ್ಮ ಇದ್ರ ಅಭಿಷೇಕ್ ಮತ್ತೆ ನಿಮ್ಮ ಒಂದು ಜಂಟಿ ಇದ್ರಲ್ಲಿ ಎಷ್ಟು ಪ್ಲಸ್ ಆಯ್ತು, ಎಷ್ಟು ಮೈನಸ್ ಆಯ್ತು? ಪ್ಲಸ್ ಆಗಿದ್ರೆ ನಾನು ಅಲ್ಲೇ ಇರ್ತಿದ್ದೆ, ಉಳ್ಕೊಂಡಿರ್ತಿದ್ದೆ. ಮೈನಸ್ ಆಗಿದ್ದಕ್ಕೆ ನಾನು ಇಲ್ಲಿರೋದು. ಸೊ ಜಂಟಿ ಡೆಫಿನೆಟ್ಲಿ ಅಫೆಕ್ಟ್ ಮಾಡಿದೆ. ಯಾಕಂದ್ರೆ ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಡಿಸಿಷನ್ ಮೇಕಿಂಗ್ ಅಲ್ಲಿ ಆಗಿರ್ಬೋದು, ಅವರು ಯಾರ ಜೊತೆನೂ ದ್ವೇಷ ಕಟ್ಕೋಬಾರ್ದು, ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು, ನಾಳೆ ಇವ್ರದೇ ಮುಖ ನೋಡ್ಬೇಕು ಅಂತ ಅವ್ರದ್ದೇ ಆದಂತ ಒಂದು ರೀತಿನಲ್ಲಿ ಆಟ ಆಡ್ತಿದ್ರು. ಬಟ್ ಅದೇ ಆಟ ಆಡೋ ರೀತಿನೇ ನಮ್ಮ ನಾಮಿನೇಷನ್ಗೂ ಕಾರಣ ಆಗಿತ್ತು. ಸೊ ಹಾಗಾಗಿ ಮೈನಸ್ಸೇ ಜಾಸ್ತಿ ಇತ್ತು. ಮಾತಾಡ್ತಾ ನಾವು ಫಸ್ಟ್ ವೀಕ್ ಅಲ್ಲಿ ನಾಮಿನೇಟ್ ಮಾಡ್ತಾರೆ, ಮಾತಾಡ್ತಾ ಇಲ್ಲ ಇವರು, ಒಂದೇ ಮೂಲೆ ಬದಿ ಕೂರ್ತಾ ಇದಾರೆ ಅನ್ನುವಂಥದ್ದು ಕೂಡ ರೀಸನ್ಗಳು ಬಂದಿತ್ತು. ಸೊ ಅನ್ನೋಂಥ ರೀಸನ್ಗಳು ಬಂದಿತ್ತು, ಸಾಮಾಜಿಕ ಜಾಲತಾಣದಲ್ಲೂ ಹರಿದಾಡ್ತಾ ಇತ್ತು. ಸೊ ಅಲ್ಲಿ ಆಗ್ತಾ ಇದ್ದಿದ್ದೊಂದು, ಇಲ್ಲಿ ತೋರಿಸ್ತಾ ಇರೋದು ಒಂದು ಆಗಿತ್ತಲ್ವಾ? ಸೊ ನೀವ್ ಯಾವ ರೀತಿ ಹೊಂದ್ಕೊಂಡಿದ್ರಿ ಮನೇಲಿ ಎಲ್ರ ಜೊತೆ? ಇಲ್ಲ, ಫಸ್ಟ್ ವೀಕ್ ಒಂದು ಎಲ್ರು ತುಂಬಾ ಆಕ್ಟಿವ್ ಆಗಿದ್ರು. ಯಾಕಂದ್ರೆ ಆ ಜೋಶ್ ಇರತ್ತಲ್ಲ, ಜನ ನಾನು ನೋಡ್ತಿದ್ದಾರೆ, ಕ್ಯಾಮ್ರಾ ಆನ್ ಆಗಿದೆ, ಎಲ್ಲ ಕಡೆ ಹಿಂಗ್ ತಿರುಗಿದ್ರು ಕ್ಯಾಮ್ರಾ, ಹಿಂಗ್ ತಿರುಗಿದ್ರು ಕ್ಯಾಮ್ರಾ, ಲೈವ್ ನಡೀತಾ ಇದೆ, ಅದೆಲ್ಲ ಇದ್ದಿದ್ರಿಂದ ಮತ್ತೆ ಒಂದು ಪಾರ್ಟ್ನರ್ ಬರ್ತಾನೆ ಜೊತೆಗಿದ್ದಿದ್ರಿಂದ ನಾವೆಲ್ಲ ಫಸ್ಟ್ ವೀಕು ತುಂಬಾನೇ ಆಕ್ಟಿವ್ ಆಗಿದ್ವಿ. ವೆರಿ ಆಕ್ಟಿವ್ ಇವರು. ನಮ್ಗೆ ಸೇವಕರು ಅಂತ ಏನ್ ಕ್ಯಾರೆಕ್ಟರ್ಸ್ ಕೊಟ್ಟಿದ್ರು, ಅವರಿಗೆ ಅರಸು ಅಂತ ಏನ್ ಕ್ಯಾರೆಕ್ಟರ್ಸ್ ಕೊಟ್ಟಿದ್ರು, ಆಲ್ಮೋಸ್ಟ್ ನಾನು ಅಭಿ ಬರೀ ನಮ್ ಕೆಲ್ಸ ಅಲ್ದೆ ಎಲ್ರ ಕೆಲ್ಸನೂ ಮಾಡ್ಕೊಡ್ತಿದ್ವಿ, ಹೋಗಿ ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ವಿ. ಸೊ ಜಂಟಿಗಳಾಗಿ ವಿ ವಾಂಟೆಡ್ ಟು ಸ್ಟ್ಯಾಂಡ್ ವೆರಿ ಸ್ಟ್ರಾಂಗ್, ಯುನೈಟೆಡ್. ಅದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ವಿ. ಓಕೆ, ಅದಾದ ನಂತರ ಒಂದಷ್ಟು ಜನ ನಿಮ್ಮಲ್ಲೇ ಇರ್ತಾ ಇದ್ರು ಬಿಟ್ರೆ, ಅದಾದ್ಮೇಲೆ ಹೊರಗಡೆಯಿಂದ ಹೋಗಿರುವಂತವ್ರು, ನೀವು ಮತ್ತೆ ಧ್ರುವ ಅಂತವ್ರು ಒಂದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರಿ, ಬಟ್ ಅಲ್ಲಿ ಮಾತಾಡ್ತಾ ಇರ್ಲಿಲ್ಲ, ಯಾಕೆ ಅನ್ನೋ? ಯಾಕಂದ್ರೆ ಅವರು ಅರಸು ಆಗಿದ್ರು, ನಾನು ಸೇವಕಿ ಆಗಿದ್ದೆ. ಸೊ ಹಾಗಾಗಿ ನನ್ನ ಜಂಟಿ ನನ್ನ ಬಿಡ್ತಾರ, ನನ್ನ ಜಂಟಿ ಜೊತೆ ಮಾತಾಡಿ ಸುಸ್ತಾಗ್ತಿತ್ತು, ಅವ್ರ ಮಾತು ಕೇಳಿ ಕೂಡ ಸುಸ್ತಾಗ್ತಿತ್ತು. ಹಂಗಾಗಿ ಬೇರೆಯವ್ರ ಹತ್ರ ಹೋಗಿ ಮಾತಾಡೋ ಅಷ್ಟೆಲ್ಲ ಎನರ್ಜಿ ಉಳಿಸ್ತಾ ಇರ್ಲಿಲ್ಲ ಅಭಿಷೇಕ್ ಅವರು. ಓಕೆ, ಫಸ್ಟ್ ಟೈಮ್ ನಿಮ್ಗೆ ಹೇಳಿದ್ರು ನೀವು ತುಂಬಾ ಚೆನ್ನಾಗಿದ್ದೀರಾ, ಪ್ರೆಟಿ ಆಗಿದ್ದೀರಾ ಅಂತ ಹೇಳಿ, ನಿಮ್ಗೆ ಏನಾದ್ರು ಕಾಳ್ ಹಾಕ್ತಿದ್ರ ಅಭಿಷೇಕ್ ಅವರು? ಇಲ್ಲ, ಅವ್ರು ಎಲ್ರಿಗೂ ಕಾಂಪ್ಲಿಮೆಂಟ್ ಕೊಡ್ತಿದ್ರು, ಎಲ್ರಿಗೂ ಈಕ್ವಲ್ ಆಗಿ ಕಾಳನ್ನ ಹಂಚ್ತಿದ್ರು, ಹಾಕ್ತಾ ಇರ್ಲಿಲ್ಲ. ಬಟ್ ಒಂದಷ್ಟು ಜನ ಹೇಳೋರು, ಓಕೆ ಇವರಿಬ್ರು ಜಂಟಿಯಾಗಿ ಹೋಗಿದ್ದಾರೆ, ಇವರಿಬ್ರುದೇ ಫ್ಯಾನ್ ಪೇಜಸ್ ಗಳು ಓಪನ್ ಆಗ್ಬೋದು ಅನ್ನುವಂಥದ್ದು ಹೇಳಿದ್ರು. ಬಟ್ ಇವಾಗ ನೀವಿಬ್ರು ಒಟ್ಟಿಗೆ ಹೋದ್ರಿ, ಬಟ್ ಅವ್ರು ಅಲ್ಲೇ ಇದ್ದಾರೆ, ನೀವು ಆಚೆ ಬಂದಿದ್ದೀರಿ. ಹೌದು, ಅಬ್ಸಲ್ಯೂಟ್ಲಿ. ಏನಕ್ಕಂದ್ರೆ ಒಂದು ಅವ್ರು ತುಂಬಾ ಸೇಫ್ ಗೇಮ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಆದ್ರೆ ನನಗೇನು ಇಷ್ಟನೋ ನಾನು ಅದನ್ನೇ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಮೋರ್ ದ್ಯಾನ್ ಎನಿಥಿಂಗ್, ನಾಮಿನೇಷನ್ ಪ್ರಕ್ರಿಯೆ, ಎಲಿಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಕೇವಲ ಒಂದು ವಿಚಾರ ಮ್ಯಾಟರ್ ಆಗಲ್ಲ, ತುಂಬಾ ವಿಚಾರಗಳು ಮ್ಯಾಟರ್ ಆಗುತ್ತೆ. ಅಂಡ್ ಆಲ್ಮೋಸ್ಟ್ ನೀವು ಕನ್ಸಿಡರ್ ಮಾಡಿದ್ರೆ, ನಾನು ಮಂಜು ಭಾಷಿಣಿ ಅವರು ಸ್ಟ್ಯಾಂಡ್ ತಗೊಂಡಿದ್ದೀವಿ, ಸ್ಟ್ರಾಟಜೀಸ್ ಮಾಡಿದೀವಿ, ಗೇಮ್ ಅಂತ ಬಂದಾಗ ನಿಂತ್ಕೊಂಡಿದೀವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವಿಲ್ಲಿ ಬರೋದಕ್ಕೆ ಕಾರಣನೇ ಗೊತ್ತಿಲ್ಲ. ಯಾಕಂದ್ರೆ ಅಕಸ್ಮಾತ್ ಅದು ಜನರ ತೀರ್ಮಾನನೇ ಆಗಿರೋ, ಹೌದು ಅದೇ ಅಂತಿಮ ತೀರ್ಮಾನ ಅನ್ಕೊಂಡು ಬಂದಿರ್ತಿದ್ವಿ. ಜನರ ನಿರ್ಧಾರ ಕಮೆಂಟ್ಸ್ನು ನೋಡಿದಾಗ ನಂದು ಇನ್ಸ್ಟಾಗ್ರಾಮ್ ಓಪನೇ ಮಾಡೋದಕ್ಕೆ ಆಗ್ತಿಲ್ಲ. ಇಟ್ಸ್ ಫಿಲ್ಡ್ ವಿತ್ ಮೆಸೇಜಸ್, ಫಿಲ್ಡ್ ವಿತ್ ಟ್ಯಾಗ್ಸ್. ನಿಮ್ಮನ್ನ ಎಕ್ಸ್ಪೆಕ್ಟೇ ಮಾಡ್ತಿರ್ಲಿಲ್ಲ, ಯು ಆರ್ ಒನ್ ಆಫ್ ದ ಜೆನ್ಯೂನ್ ಪ್ಲೇಯರ್ಸ್, ನಿಮ್ಮ ಹಾನೆಸ್ಟಿ ಇಷ್ಟ ಆಯಿತು, ನೀವು ಡಿಗ್ನಿಫೈಡ್ ಆಗಿ ಆಡ್ತಾ ಇದ್ರಿ, ತುಂಬ ಮೆಸೇಜಸ್ ಬಂದಿದೆ. ಅಷ್ಟು ಪ್ರೀತಿನೇ ಸಿಗ್ತಾ ಇರಲಿಲ್ಲ, ನಾನು ಸರಿಯಾಗಿ ಆಡಿರಲಿಲ್ಲ ಅಂದಿದ್ರೆ. ಸೊ ಇಟ್ಸ್ ಎ ಗೇಮ್ ಎಂಡ್ ಆಫ್ ದ ಡೇ. ಅವ್ರಿಗೇನು ವರ್ಕ್ ಆಗುತ್ತೆ, ಅವ್ರಿಗೇನು ವರ್ಕ್ ಆಗಲ್ಲ ಅನ್ನೋ ಪ್ಯಾಟರ್ನಲ್ಲಿ ಅವರು ಕೂಡ ಯೋಚಿಸ್ತಾ ಇರ್ತಾರೆ, ಅದೇ ರೀತಿ ಡಿಸಿಷನ್ಸ್ ಕೂಡ ತಗೋತಾರೆ. ಲೆಟ್ಸ್ ನಾಟ್ ಫೈಟ್ ಇಟ್. ಓಕೆ, ಎಲಿಮಿನೇಟ್ ಆಗೋ ಮುಂಚೆ ಸುದೀಪ್ ಸರ್ ಹೇಳ್ತಾರೆ ಸಾರಿ ಅಂತ ಅಂದಾಗ, ನೀವು ಎಲಿಮಿನೇಟ್ ಆಗ್ತಾ ಇದ್ದೀರಾ ಅಂದಾಗ ನಿಮ್ಮ ತಲೆಯಲ್ಲಿ ಸಡನ್ ಆಗಿ ಓಡಿರೋ ಅಂಥದ್ದು ಏನು ಓಡ್ತು ಅನ್ನೋವಂಥದ್ದು? ಏನಿಲ್ಲ, ಅಂದರೆ ಇಟ್ ವಾಸ್ ಅ ಶಾಕರ್. ಅಂದರೆ ಥರ್ಡ್ ವೀಕ್ ಅಲ್ಲ, ನಾವು ಪ್ಲ್ಯಾನ್ ಮಾಡಿ, ನಾನು ಎಸ್ಪೆಷಲಿ ಬಿಗ್ ಬಾಸ್ ಅಂತ ನೋಡಿದಾಗ, ಈಗ ಪ್ರೀವಿಯಸ್ ಎಲ್ಲ ನೋಡಿದ್ದಾಗ, ನನ್ನ ಕ್ಯಾರೆಕ್ಟರ್ ನನಗೆ ಗೊತ್ತಿರೋದ್ರಿಂದ, ಪರ್ಸನಾಲಿಟಿ ನನಗೆ ಗೊತ್ತಿರೋದ್ರಿಂದ 3 week, 4 week, 5 week ಎಲ್ಲ ಬರೋ ಕಂಟೆಸ್ಟೆಂಟ್ ಫಾರ್ ಶೋರ್ ನಾನಲ್ಲ. ಐ ಆಮ್ ಶೋರ್ ಐ ಆಮ್ ಗೋನಾ ಪ್ಲೇ ವೆರಿ ಬೆಟರ್ ಅಂತ ಗೊತ್ತಿತ್ತು. ಆ್ಯಂಡ್ ದಿಸ್ ವಾಸ್ ಅ ಶಾಕರ್. ಐ ಆಮ್ ಲೈಕ್, ನಿಜ ಆಗ್ತಿದೆ ನನಗೆ, ನಾನು ಹೋಗ್ತಾ ಇದ್ದೀನ ಅನ್ನೋದು ಒಂದು ಇದ್ದೇ ಇತ್ತು. ಬಟ್ ಅಫ್ಕೋರ್ಸ್ ಆ ಮನೆಯಲ್ಲಿ ಇದ್ದೀವಿ ಅಂದರೆ ಆ ಮನೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗತ್ತೆ. ರೆಸ್ಪೆಕ್ಟ್ಫುಲಿ ಈಚೆ ಬಂದೆ.
ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಹೊರಗೆ ಬಂದಾಗ ನನ್ನ ಬಗ್ಗೆ ನನಗೆ ಯಾವುದೇ ನೆಗೆಟಿವಿಟಿ ಕೇಳೋದಕ್ಕೆ ಸಿಕ್ಕಿಲ್ಲ. ಸೊ ಐ ಆಮ್ ಹ್ಯಾಪಿ ಅಬೌಟ್